ಇವತ್ತು ನಾವು ಅನ್ನೆಗೊನ್ನೆ ಸೊಪ್ಪಿನ ಪಲ್ಯ ಮಾಡ್ತಿದ್ದೀವಿ. ಅನ್ನೆಗೊನ್ನೆ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು. ಇವಾಗ ಇದು ಸ್ವಲ್ಪ ಹೊತ್ತು ನೆಂದಿದೆ, ನೀಟಾಗಿ ಎಲ್ಲ ನೋಡ್ಬೋದು. ಇದನ್ನ ನೀಟಾಗಿ ತೊಳಿತಾ ಇದ್ದೀವಿ. ಟೊಮೊಟೊ, ಸೊಪ್ಪು, ಕಡಲೆಬೇಳೆ ಬಾಯಿ ಸಿಗ್ತಾ ಇದ್ರೆ ಆ ಟೇಸ್ಟೇ ಬೇರೆ ಲೆವೆಲ್ ಸ್ನೇಹಿತರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ನಾವು ಅನ್ನೆಗೊನ್ನೆ ಸೊಪ್ಪಿನ ಪಲ್ಯ ಮಾಡ್ತಿದ್ದೀವಿ. ನೋಡ್ತಾ ಇರೋದು ಇದೇನಪ್ಪ ಅನ್ನೆಗೊನ್ನೆ ಸೊಪ್ಪು ಅಂತೀರಾ. ಇದ್ರದ್ದು ಪಾರ್ಟ್ 1 ಈ ಸೊಪ್ಪು ಎಲ್ಲಿ ಸಿಗುತ್ತೆ ಏನೆಲ್ಲ ಮಾಡಿದ್ವಿ ಅದರದ್ದು ವಿಡಿಯೋ ಇದೆ, ಲಿಂಕ್ನ ಮೇಲೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ ಮಾಡಿ ಆಯಿತಾ. ಸೊ ಈಗ ನಾವು ಇದನ್ನು ತೊಳಿತಾ ಇದ್ದೀವಿ. ಅನ್ನೆಗೊನ್ನೆ ಸೊಪ್ಪು ನೋಡ್ತಾ ಇರ್ಬೋದು, ಎಷ್ಟು ಚೆಂದ ಕಾಣ್ತಾ ಇದೆ, ಗ್ರೀನ್ ಆಗಿದೆ. ಸ್ವಲ್ಪ ಹೊತ್ತು ಬಿಡ್ಬೇಕು. ಇದು ಸ್ವಲ್ಪ ಹೊತ್ತು ಈ ಥರ ನೆನಿಲಿ, ಮಣ್ಣು ಇಟ್ಕೊತೀವಿ. ಚೆಂದಾಗಿ ತೊಳಿಬೇಕು, 2ರಿಂದ 3 ಬಾರಿ ಸ್ವಲ್ಪ ನೆನಿಲಿ ಫಸ್ಟ್. ಸೊ ನೀಟಾಗೆಲ್ಲ ಬಿಟ್ಕೊಳ್ಳಿ, ಅದಾದಮೇಲೆ ಮತ್ತೆ ತೊಳಿಬೇಕಿದ್ರೆ. ಪಲ್ಯ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು. ಕಡಲೆಬೇಳೆ, ಹೆಸ್ರು ಬೇಳೆ ನೋಡ್ಬೋದು, ಇದು ಹೆಸರು ಬೇಳೆ. ಅದಾದ ಮೇಲೆ ಕುರ್ಷಣಿ ಪುಡಿ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಇದಿಷ್ಟು ಸಾಮಗ್ರಿಗಳು, ಮಸಾಲೆ ಐಟಮ್ ಒಗ್ಗರಣೆ ಹಾಕಕ್ಕಾರೆ. ಈಗ ತರಕಾರಿಗೆ ಬಂದರೆ ಟೊಮೊಟೊ ಹಣ್ಣು ನೋಡ್ಬೋದು, ಚಿಕ್ಕ ಟೊಮೊಟೊ ಹಣ್ಣು ನಾವು 5 ತಗೊಂಡಿವಿ. ಸಣ್ಣ ಟೊಮೊಟೊ ಹಣ್ಣು 5.5 ಅನ್ಕೊಳ್ರಿ. ಅದಾದಮೇಲೆ 3 ಈರುಳ್ಳಿ, ಒಂದು 10ರಿಂದ 15 ಹಸಿಮೆಣಸಿನಕಾಯಿ ತಗೊಂಡಿವಿ. ಖಾರಕ್ಕೆ ತಕ್ಕಂತೆ ತಗೋಬೇಕು. ಅದಾದಮೇಲೆ 2 ಎಸ್ಲಷ್ಟು ಕರಿಬೇವು ಎಲೆ. ಸೊ ಇದಿಷ್ಟು ತಗೊಂಡಿದ್ದೀವಿ. ಇವಾಗ ಇದು ಸ್ವಲ್ಪ ಹೊತ್ತು ನೆಂದಿದೆ, ನೀಟಾಗಿ ಎಲ್ಲ ನೋಡ್ಬೋದು. ಇದನ್ನ ನೀಟಾಗಿ ತೊಳಿತಾ ಇದ್ದೀವಿ. ಮಣ್ಣು ಇರುತ್ತೆ ಇದ್ರಾಗೆ. ಯಾಕೆ ಮಣ್ಣು ಇರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ನೋಡಿ ಎಷ್ಟು ಧೂಳಿದೆ. ಯಾವುದೇ ಸೊಪ್ಪರೇ ಆಗಲಿ ತರಕಾರಿ ಆಗಲಿ ನೀಟಾಗಿ ನಾವು ತೊಳ್ಕೊಂಡೇ ಯೂಸ್ ಮಾಡಬೇಕು ಸ್ನೇಹಿತರೆ, 2ರಿಂದ 3 ಬಾರಿ ನೀಟಾಗಿ ನಾವು ಇದನ್ನ 2ರಿಂದ 3 ಬಾರಿ ತೊಳ್ಕೊಳ್ತಾ ಇದ್ದೀವಿ. ಹಾಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ಬಂದು ನಮ್ಮ ಚಾನೆಲ್ನ ನೋಡ್ತಾ ಇದೆ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿರಿ. ನೋಟಿಫಿಕೇಶನ್ ಎಲ್ಲ ಬರುತ್ತೆ. ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅಥವಾ ನಾವು ಲೈವ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಟ್ ಅಂತ ಬರುತ್ತೆ. ಪಟ್ ಅಂತ ಜಾಯಿನ್ ಆಗಿ ನೀವು ಬಿಡುವಾಗ. ಸೊ ಹಾಗೆ ವಿಡಿಯೋಸ್ ಅನ್ನ ನೋಡಿ ಕೊನೆ ತನಕ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ತರಕಾರಿ ಹೆಚ್ಚಾಗಿದೆ. ಈಗ ಅನ್ನೆಗೊನ್ನೆ ಸೊಪ್ಪನ್ನ ಹೆಚ್ಚ್ತಾ ಇದ್ದೀವಿ. ನೋಡ್ಬೋದು ಹೂವು ಆ ಥರದ್ದು ಅದೇ ಥರದ್ದೇ ಅನ್ಗೊನೆ. ನಾನು ಹೂವು ಕಸ ಮಾಡಿದ್ದೆ. ಇದೈತಲ್ಲ ಇದರಲ್ಲಿ, ಇದು ಹೈಬ್ರಿಡ್, ಇದು 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 ಹೈಬ್ರಿಡ್. ಇದು ಅದು ಹೂವು ಐತಲ್ಲ, ಅದು ಜವಾರಿ. ಇದು ಸ್ವಲ್ಪ ಸೌಳು ಬರ್ತತಿ ಪಲ್ಯ, ಅದು ಟೇಸ್ಟ್ ಚೆನ್ನಾಗಿ, ರುಚಿ ಜಾಸ್ತಿ ಚೆನ್ನಾಗಿ ಬರ್ತದೆ. ತರಕಾರಿ ಸೊಪ್ಪೆಲ್ಲ ಹೆಚ್ಕೊಂಡಾಯ್ತು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಟು ಇದಕ್ಕೆ ನಾವು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಚಟಪಟ ಅಂದ ಮೇಲೆ ನಾವು ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಕೂಡ ಚಟಪಟ ಅಂದ ನಂತರ ನಾವು ಇದಕ್ಕೆ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಬೇಗ ಸೀದ್ಬಿಡುತ್ತೆ. ಹಾಗಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. 3/4 ಬೌಲು ಹೆಸರು ಬೇಳೆ, ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಕರಿಬೇವು ಸೊಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಹಸಿಮೆಣಸಿನಕಾಯಿ ಫಸ್ಟ್ ಹಾಕಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಫಸ್ಟ್ ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀವಿ. ಸೊ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಘಾಟ್ ಎಲ್ಲ ಕಡಿಮೆ ಆಗಲಿ, ಖಾರ ಎಲ್ಲ ಕಡಿಮೆ ಆಗಲಿ ಅಂತ ಹೇಳಿ. ಅದಾದ್ಮೇಲೆ ನಾವು ಇದಕ್ಕೆ ಈರುಳ್ಳಿಯನ್ನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಸೊ ಈರುಳ್ಳಿನ ನಾವು ಹಾಕಿ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಟೊಮೊಟೊ ಏನು ಹೆಚ್ಚಿರೋ ಟೊಮೊಟೊ ಹಣ್ಣು ಅದನ್ನ ಹಾಕೊಳ್ತಾ ಇದ್ವಿ ಸ್ನೇಹಿತರೆ. ಸೊ ಅದು ಹಾಕಿದ ನಂತರನೇ ನಾವು ಬೇಗನೆ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ವಿ. ಅದಾದ್ಮೇಲೆ ಹೆಚ್ಚಿರೋಂಥ ಅನ್ನೆಗೊನ್ನೆ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್, ಇವತ್ತಿನ ಇಂಪಾರ್ಟೆಂಟ್ ಪಲ್ಯಕ್ಕೆ ಬೇಕಾದಂತಹ ಸಾಮಗ್ರಿ ಅಂತ ಹೇಳಿದ್ರೆ ಅದು ಅನ್ನೆಗೊನ್ನೆ ಸೊಪ್ಪು ಅಲ್ವಾ. ಸೊ ಏನಪ್ಪಾ ಇದು ತಪಾಲಿ ತುಂಬಾ ಆಗ್ಬಿಡ್ತು ಅಂತ ಅನ್ಕೊಂಡ್ರೆ, ಪಾತ್ರೆ ತುಂಬಾ ಆಗ್ಬಿಡ್ತು ಅನ್ಕೊಂಡ್ರೆ, ನಾನು ಹಂಗೆ ಅನ್ಕೊಂಡೆ ಅಮ್ಮ ಇದು ಆಗುತ್ತಾ ಅಂತ ಕೇಳ್ತಾ ಇದ್ದೆ. ಸಿಕ್ಕಾಪಟ್ಟೆ ತುಂಬಾನೇ ಇದೆ ಅಂತ. ಅಮ್ಮ ಅದನ್ನ ನೋಡಿ ಈ ತರ ಪ್ರೆಸ್ ಮಾಡಿ ಹಾಕ್ತಾ ಇದ್ರು. ಯಾಕೆ ಅಂತ ಅಂದ್ರೆ, ಈಗ ಇದನ್ನ ಪ್ರೆಸ್ ಮಾಡಿ ಮುಚ್ಚಿಡೋಣ. ನೆಕ್ಸ್ಟ್ ನೀವೇ ನೋಡ್ತೀರಾ, ಇದು ಕುದಿತಾ ಇದೆ, ಬೇಯ್ತಾ ಇದೆ, ನೋಡ್ತಾ ಇದ್ರೆ ಇಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಬತ್ತುತ್ತಾ ಇದೆ. ಒಗ್ಗರಣೆಯಲ್ಲಿ ಬೇಯ್ತಾ ಸೊಪ್ಪು ಏನಾಗುತ್ತೆ
ಬರ್ತದೆ. ಹಾಗಾಗಿ ನಾವು ತುಂಬಾ ಮಾಡಿದ್ವಿ, ಆಮೇಲೆ ಎಷ್ಟಾಗಿತ್ತು ಅಂತ ನೀವು ನೋಡಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿಯನ್ನ ಸೇರ್ಕೊಳ್ತದವಿ. ಅದಾದ್ಮೇಲೆ 2 ಸ್ಪೂನ್ ಅಷ್ಟು ಕುರ್ಷಾಣಿ ಪುಡಿಯನ್ನ ಸೇರಿಸ್ಕೊಳ್ತದವಿ. ಎರಡನ್ನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವ್ ಇದಕ್ಕೆ ಯಾವುದೇ ರೀತಿಯ ನೀರನ್ನ ಹಾಕೊಂಡಿಲ್ಲ. ಟೊಮೊಟೊನ ಚೆನ್ನಾಗಿ ಬೆಂದ ನಂತರ ನೀರ್ ಬಿಟ್ಕೊಳ್ಳುತ್ತೆ. ಹಾಗೆ ಸೊಪ್ಪಿನಲ್ಲೂ ಕೂಡ ನೀರಿನ ಅಂಶ ಇದೆ, ಯಾಕಂದ್ರೆ ತೊಳೆದಿದ್ವಿ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಾವ್ ಇದನ್ನ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ನೋಡ್ತಾ ಇದೀರಾ ಎಷ್ಟು ಸೊಪ್ಪಿನ ಘಮ ಘಮನು ಬರ್ತಾ ಇದೆ. ಹಾಗೆ ಹವೆಯಲ್ಲಿ ನೋಡ್ತಾ ಇರಿದೆ ಆಲ್ಮೋಸ್ಟ್ ಬೆಂದಾಯ್ತು ಇದು. ಸೊ ಆಲ್ಮೋಸ್ಟ್ ಆಯ್ತು. ಇವಾಗ ಗ್ಯಾಸ್ ಸ್ಟವ್ ನ ಆಫ್ ಮಾಡೋಣ. ಹಾವೇ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತಾ ಇದೆ ಅಲ್ವಾ. ನೋಡಿ ಸುಮಾರು ಮಾಡಿದ್ವಿ ಅಲ್ವಾ, ಮುಕ್ಕಾಲ್ ತಪ್ಪಲಿ ಮೇಲಿತ್ತು. ಸೊಪ್ಪು ಬತ್ತಿ ಎಷ್ಟೆಷ್ಟು ಆಗಿದೆ ಅಲ್ವಾ. ಸೊ ಇದನ್ನ ಟೇಸ್ಟ್ ಮಾಡೋಣ ಬರ್ರಿ. ಸೊ ಫೈನಲಿ ಬಿಸಿ 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 ಅನ್ನೆಗೊನ್ನೆ ಸೊಪ್ಪಿನ ಪಲ್ಯ ತಯಾರಾಗಿದೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಸ್ನೇಹಿತರೆ. ಆಹಾ, ಅಲ್ಲಲ್ಲಿ ಕಡಲೆಬೇಳೆ, ಹಾಗೆ ಹೆಸರು ಬೇಳೆ, ಈರುಳ್ಳಿ, ಮೆಣಸಿನಕಾಯಿ, ಟೊಮೊಟೊ ಎಲ್ಲ ಕಾಣ್ತಾ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿದೆ. ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಕೆತ್ತಡ ಬನ್ನಿ ಟೇಸ್ಟ್ ಮಾಡೋಣ. ಬಿಸಿ 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 ಜೋಳದ ರೊಟ್ಟಿ ಜೊತೆಗೆ ಅನ್ನೆಗೊನ್ನೆ ಸೊಪ್ಪಿನ ಪಲ್ಯ ಸಖತ್ತಾಗಿದೆ. ಈಗ ತಿನ್ನುವ ಸಮಯ. ಆನಿ ಆನಿ ಆನಿ. ಆ ಸೊಪ್ಪು ಕಡಲೆಬೇಳೆ ಬಾಯಿ ಸಿಗ್ತಾ ಇದ್ರೆ ಆ ಟೇಸ್ಟೇ ಬೇರೆ ಲೆವೆಲ್ ಸ್ನೇಹಿತರೆ. ಸೊ ನೀವು ಕೂಡ ಈ ರೆಸಿಪಿನ ಮನೇಲೆ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡೆ. ಸೂಪರ್ ಆಗಿರೋ ರೆಸಿಪಿ. ಮನೇಲಿ ಹೋಗಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.